ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ರಾಜ್ಯ ಪ್ರವಾಸದ ವೇಳೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನವೇ ಸೃಷ್ಟಿಯಾಗಿದೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸುರ್ಜೇವಾಲಾ ರಾಜ್ಯ ಪ್ರವಾಸದ ವೇಳೆ ಸಂಚಲನ. ಇತ್ತ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ, ಅತ್ತ ಡಿಸಿಎಂ ಡಿಕೆಶಿ ಡೆಲ್ಲಿ ಪ್ರವಾಸ. ಇಂದು ದೆಹಲಿಗೆ ಪ್ರಯಾಣ ಬೆಳೆಸಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗ್ಗೆ 8 ಗಂಟೆಯ ವಿಮಾನದಲ್ಲಿ ದೆಹಲಿಗೆ ಡಿಕೆಶಿ ಪ್ರಯಾಣ ಮಾಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಡಿಸಿಎಂ ಡಿಕೆಶಿ ಪ್ರಯಾಣವನ್ನು ಬೆಳೆಸಿದ್ದಾರೆ ದೆಹಲಿಗೆ. ದೆಹಲಿಯಲ್ಲಿ ಕೇಂದ್ರ ಸಚಿವರನ್ನ ಭೇಟಿಯಾಗಲಿರುವಂತಹ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ವೇಳೆ ಕಾಂಗ್ರೆಸ್ ವರಿಷ್ಠರನ್ನು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಒಂದು ದೆಹಲಿ ಪ್ರವಾಸ. ಈ ಹೊತ್ತಿನಲ್ಲಿ ಅಂದರೆ ರಾಜ್ಯ ಪ್ರವಾಸದಲ್ಲಿದ್ದಾರೆ ಸುರ್ಜೇವಾಲಾ ಅವರು. ಈ ವೇಳೆ ಕೈಪಾಳೆಯದಲ್ಲಿ ಒಂದು ರೀತಿಯ ಸಂಚಲನ. ಇತ್ತ ಶಾಸಕರ ಜೊತೆ ಸುರ್ಜೇವಾಲಾ ಮೀಟಿಂಗ್, ಅತ್ತ ಡಿಕೆಶಿ ಅವರ ಡೆಲ್ಲಿ ಪ್ರವಾಸ. ಡೆಲ್ಲಿ ಕಡೆ ಹೊರಟಿದ್ದಾರೆ ಡಿಸಿಎಂ ಡಿಕೆಶಿ. ಇವತ್ತು ಬೆಳಗ್ಗೆ 8 ಗಂಟೆಗೆ ಫ್ಲೈಟ್ ಹತ್ತಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ನಿಂದ. ದೆಹಲಿ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು. ಅಲ್ಲಿನ ಕೇಂದ್ರ ಸಚಿವರ ಜೊತೆ ಒಂದಷ್ಟು ಮೀಟಿಂಗ್ಸ್ ಇಟ್ಕೊಂಡಿದ್ದಾರೆ. ಬಹುಶಃ ಕೇಂದ್ರದ ವರಿಷ್ಠರನ್ನು ಭೇಟಿಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಇದು ಒಂದು ರೀತಿಯಾದಂತಹ ಕುತೂಹಲ ಕೆರಳಿಸಿರುವಂಥದ್ದು. ಮುಖ್ಯಮಂತ್ರಿಗಳ ಪರವಾದಂತಹ ಬಣ ಒಂದು ಕಡೆ ಮತ್ತು ಕಾಂಗ್ರೆಸ್ ಪಾಳೆಯದಲ್ಲಿ ಬಹಳ ಕುತೂಹಲ ಮೂಡಿಸಿದೆ. ಯಾಕೆ ಅಂತ ಹೇಳಿದ್ರೆ ಇವರ ಒಪ್ಪಂದ ಇದ್ದಂಥದ್ದೇ ಪ್ರಕಾರ ಇವರ ಮುಖ್ಯಮಂತ್ರಿ ಗಾದಿ ಹಿಡಿಯುವಂಥ ಸಮಯ ಸನ್ನಿಹಿತ ಆಗ್ತಾ ಇರುವಂಥ ಚರ್ಚೆಯು ಈ ಕಡೆ ಕಾಂಗ್ರೆಸ್ ಪಾಳೆಯದ ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಉಸ್ತುವಾರಿಗಳು ರಾಜ್ಯದಲ್ಲಿದ್ದಾರೆ. ಪ್ರತಿಯೊಬ್ಬ ಶಾಸಕರ ಜೊತೆಯೂ ಕೂಡ 1 to 1 ಚರ್ಚೆ ಮಾಡ್ತಾ ಇದ್ದಾರೆ. ಅಹವಾಲುಗಳನ್ನು ಕೇಳಿ ಎಲ್ಲ ಒಂದು ಅಸಮಾಧಾನವನ್ನು ಸರಿಪಡಿಸಿ ಪಕ್ಷಕ್ಕೆ ಆಗುವಂಥ ಡ್ಯಾಮೇಜನ್ನು ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಉಸ್ತುವಾರಿಗಳು. ಈ ಮಧ್ಯೆ ಡಿಸಿಎಂ ಡಿಕೆಶಿ ಅವರ ದೆಹಲಿ ಪ್ರಯಾಣ ಇದು ಬಹಳ ಕುತೂಹಲ ಮೂಡಿಸ್ತಾ ಇರೋದು. ಯಾವ ವಿಚಾರಗಳನ್ನು ಚರ್ಚೆ ಮಾಡಬಹುದು, ಯಾತಕ್ಕಾಗಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಡಿಸಿಎಂ, ಅಲ್ಲಿ ಕೇಂದ್ರ ಸಚಿವರ ಜೊತೆ ಏನು, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು ಹೌದು ಅಂದರೆ ಅದು ಕೆಲಸಗಳ ವಿಚಾರನ, ಆಡಳಿತದ ವಿಚಾರನ ಅಥವಾ ತಮ್ಮ ಸ್ವವಿಚಾರನ. ದೆಹಲಿಯಲ್ಲಿ ಕೇಂದ್ರ ಸಚಿವರನ್ನು ಭೇಟಿಯಾಗಿ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗಾಗಲೇ ಕೇಂದ್ರ ಅರಣ್ಯ ಸಚಿವರ ಭೇಟಿಗೆ ಸಮಯ ನಿಗದಿಯಾಗಿದೆ ಅಂತ ಹೇಳಿದ್ದಾರೆ ಡಿಸಿಎಂ. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಕೇಂದ್ರ ಅರಣ್ಯ ಸಚಿವರನ್ನು ಭೇಟಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗಾಗಲೇ ಸಮಯ ನಿಗದಿಯಾಗಿದೆಯಂತೆ ಕೇಂದ್ರ ಅರಣ್ಯ ಸಚಿವರ ಭೇಟಿಗೆ. ಎತ್ತಿನ ಹೊಳೆ ಮತ್ತು ಮಹದಾಯಿ ಯೋಜನೆ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸಂಜೆ 4 ಗಂಟೆಗೆ ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿ ಮಾಡ್ತೇನೆ. ವಿವಿಧ ಯೋಜನೆಗಳು, ಅನುದಾನದ ಬಗ್ಗೆ ಕೂಡ ಮನವಿ ಮಾಡ್ತಾ ಇದ್ದೇನೆ. ದೆಹಲಿಯಲ್ಲಿ ಕೇಂದ್ರ ಸಚಿವರನ್ನು ಭೇಟಿಯಾಗಿ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಡಿಸಿಎಂ. ಕೇಳಿದ್ದಾರೆ ಯಾರು, ಯಾಕೆ ಸರ್ ಹೋಗ್ತಾ ಇದ್ದಾರೆ ಡೆಲ್ಲಿಗೆ ಅಂತ. ಹೀಗಾಗಿ ಈಗಲೇ ಕೇಂದ್ರದ ಅರಣ್ಯ ಸಚಿವರ ಸಮಯ ನಿಗದಿಯಾಗಿದೆ, ಅವರನ್ನು ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ. ಜೊತೆಗೆ ಕೇಂದ್ರ ಜಲಶಕ್ತಿ ಸಚಿವರದ್ದು ಕೂಡ ಸಮಯ ತಗೊಂಡಿದ್ದೇನೆ. ಒಟ್ಟು ಮೀಟಿಂಗ್ಸ್ ಇದೆ ನನಗೆ ಕೇಂದ್ರ ಸಚಿವರ ಜೊತೆಗೆ. ರಾಜ್ಯದಲ್ಲಿ ಎತ್ತಿನ ಹೊಳೆ ಮತ್ತು ಮಹದಾಯಿ ಯೋಜನೆಯ ವಿಚಾರವನ್ನು ಚರ್ಚೆ ಮಾಡೋದಕ್ಕಿದೆ ಅರಣ್ಯ ಸಚಿವರ ಜೊತೆಗೆ, ಮತ್ತು ಜಲಶಕ್ತಿ ಸಚಿವರ ಜೊತೆ ಕೂಡ ಒಂದಷ್ಟು ಅನುದಾನ ವಿಚಾರವಾಗಿ ಮನವಿ ಮಾಡೋದಿದೆ. ಹೀಗಾಗಿ ರಾಜ್ಯದಲ್ಲಿ ಆಗಬೇಕಾದಂತಹ ಒಂದಷ್ಟು ಅಭಿವೃದ್ಧಿ ಕೆಲಸಗಳ ವಿಚಾರವನ್ನು ನಾನು ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ ಕೇಂದ್ರ ಸಚಿವರ ಜೊತೆಗೆ. ಬೇರೆ ಯಾವ ಉದ್ದೇಶ ಇಲ್ಲ ಅಂತ ಹೇಳುವಂಥದ್ದು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಡಿಸಿಎಂ ಅಂತ. ಅಂದರೆ ಈಗ ರಾಜ್ಯದ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ, ಮುಂದುವರೆದಂತೆ ನಮ್ಮ ಚರ್ಚೆಗಳು ಆಗಬಹುದು ಅನ್ನುವಂಥ ಒಂದು ಹಿಂಟ್ ಇರಬಹುದೇನೋ ಡಿಸಿಎಂ ಅವ್ರದ್ದು, ಗೊತ್ತಿಲ್ಲ. ಒಟ್ಟು ಅರಣ್ಯ ಸಚಿವರು ಮತ್ತು ಜಲಶಕ್ತಿ ಸಚಿವರ ಭೇಟಿ. ತುಂಗಭದ್ರಾ ಡ್ಯಾಮ್ಗೆ 24 TMC ನೀರು ತುಂಬಲು ಆಗ್ತಾ ಇಲ್ಲ, ಪರ್ಯಾಯವಾಗಿ ಏನು ಮಾಡಬೇಕೆಂದು ಪ್ರತ್ಯೇಕವಾಗಿ ಚರ್ಚೆ ಮಾಡೋದು. ಸುಪ್ರೀಂನಲ್ಲಿರುವಂಥ ಕೆಲ BDA ಕೇಸ್ಗಳ ಬಗ್ಗೆಯೂ ಮಾತುಕತೆ ಮಾಡೋದಕ್ಕಿದೆ. ಈ ಸಂಬಂಧ ಕೆಲ ಅಧಿಕಾರಿಗಳು ಮತ್ತು ವಕೀಲರ ಜೊತೆ ಚರ್ಚೆ ಇದೆ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರನ್ನೂ ಭೇಟಿ ಮಾಡ್ತೇನೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ತುಂಗಭದ್ರಾ ಡ್ಯಾಮ್ಗೆ 24 TMC ನೀರು ತುಂಬೋದಕ್ಕೆ ಆಗ್ತಾ ಇಲ್ಲ, ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕಿದೆ. ಇನ್ನೊಂದಷ್ಟು ಈ ಸುಪ್ರೀಂ ಕೋರ್ಟ್ನಲ್ಲಿರುವಂತಹ BDA ಕೇಸಸ್ ಬಗ್ಗೆಯೂ ಕೂಡ ಚರ್ಚೆ ಮಾಡೋದಕ್ಕಿದೆ. ಹಾಗಾಗಿ ಅಧಿಕಾರಿಗಳು ಮತ್ತು ಲಾಯರ್ಸ್ ಜೊತೆಗೂ ಕೂಡ ಮೀಟಿಂಗ್ ಇದೆ. ಒಂದಷ್ಟು ಬೇರೆ ಬೇರೆ ಕೆಲಸಗಳ ಮಧ್ಯದಲ್ಲಿ ನಾನು ರಾಹುಲ್ ಗಾಂಧಿಯವರನ್ನು ಕೂಡ ಭೇಟಿ ಮಾಡ್ತೇನೆ ಅಂತ ಹೇಳಿದ್ದಾರೆ ಡಿಸಿಎಂ. ರಾಜ್ಯದಲ್ಲಿ ಆಗಬೇಕಾಗಿರುವಂತಹ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮುಂದಿಟ್ಟುಕೊಂಡು ಇದೀಗ ಡಿಸಿಎಂ ಡಿಕೆಶಿ ಡೆಲ್ಲಿ ಕಡೆ ಹೊರಟಿದ್ದಾರೆ. ಕೇಂದ್ರ ಸಚಿವರನ್ನು ಭೇಟಿಯಾಗೋದಕ್ಕಿದೆ. ಜಲಶಕ್ತಿ ಸಚಿವರು, ಅರಣ್ಯ ಸಚಿವರು, ಎತ್ತಿನ ಹೊಳೆ ಮಹದಾಯಿ ವಿಚಾರವನ್ನು ಚರ್ಚೆ ಮಾಡೋದಿದೆ.
ಜೊತೆಗೆ ತುಂಗಭದ್ರಾ ಡ್ಯಾಮ್ಗೆ 24 TMC ನೀರು ತುಂಬೋದಕ್ಕಾಗ್ತಾ ಇಲ್ಲ. ಪ್ಲಸ್ ಅದರಲ್ಲೊಂದು ಕ್ರೂಸ್ ಗೇಟ್ ಒಡೆದಿದ್ದಂಥ ಒಂದು ವಿಚಾರ ಆಗಿತ್ತು ಒಂದಷ್ಟು ತಿಂಗಳ ಹಿಂದೆ. ಇನ್ನೂ ಕೂಡ ಅದನ್ನು ಸರಿಪಡಿಸೋದಕ್ಕಾಗಲಿಲ್ಲ. ಅದನ್ನು ನೀರು ಶೇಖರಣೆ ವಿಚಾರ ಇರಬಹುದು, ಅದಕ್ಕೇನಾದ್ರು ಪರ್ಯಾಯ ವ್ಯವಸ್ಥೆ ಮಾಡಬೇಕಾ? ಜೊತೆಗೆ ಸುಪ್ರೀಂನಲ್ಲಿರುವಂತಹ BDA ಕೇಸ್ಗಳು. DCM DKಶ ದೆಹಲಿ ಪ್ರವಾಸ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದಲೂ ದೆಹಲಿ ಪ್ರವಾಸ. 3 ದಿನಗಳ ಕಾಲ ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಜುಲೈ 9, 10 ಮತ್ತು 11ರಂದು ಸಿದ್ದರಾಮಯ್ಯ ಅವರ ಡೆಲ್ಲಿ ಟೂರ್. ದಸರಾ ವೇಳೆ ವೈಮಾನಿಕ ಪ್ರದರ್ಶನವನ್ನು ಆಯೋಜಿಸಲು ಚಿಂತನೆ ಮಾಡಿದೆ ರಾಜ್ಯ ಸರ್ಕಾರ. ಈ ಬಗ್ಗೆ ಚರ್ಚಿಸಲು ರಕ್ಷಣಾ ಸಚಿವರನ್ನು ಭೇಟಿಯಾಗೋದಕ್ಕೆ ಹೊರಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿಯಾಗಿ ಮುಖ್ಯಮಂತ್ರಿ ಚರ್ಚೆ ನಡೆಸಲಿದ್ದಾರೆ. DCM DKಶಿ ಅವರು ದೆಹಲಿಗೆ ಹೊರಡ್ತಾ ಇರುವಂತಹ ಬೆನ್ನಲ್ಲೇ CM ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದಲೂ ದೆಹಲಿ ಪ್ರವಾಸ 3 ದಿನಗಳ ಕಾಲ. ಜುಲೈ 9, 10 ಮತ್ತು 11ರಂದು ಸಿದ್ದರಾಮಯ್ಯ ಅವರು ದೆಹಲಿ ಟೂರ್ಗೆ ಹೋಗ್ತಾ ಇದ್ದಾರೆ. ದಸರಾ ವೇಳೆಯ ವೈಮಾನಿಕ ಪ್ರದರ್ಶನದ ಬಗ್ಗೆ ಚಿಂತನೆ ನಡೆಸಿದ ರಾಜ್ಯ ಸರ್ಕಾರ. ಇತ್ತ ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದಷ್ಟು ರಾಜ್ಯದಲ್ಲಿ ಆಗಬೇಕಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮುಂದಿಟ್ಟುಕೊಂಡು ಕೇಂದ್ರ ಸಚಿವರನ್ನು ಭೇಟಿಯಾಗೋಕ್ಕೆ ಹೋಗ್ತಾ ಇದ್ದಾರೆ. ಜಲಾಶಯ ಮತ್ತು ಜಲಶಕ್ತಿ ಯೋಜನೆ ವಿಚಾರಗಳನ್ನು ಇಟ್ಟುಕೊಂಡು ಅಲ್ಲಿನ ಸಚಿವರನ್ನು ಭೇಟಿಯಾಗ್ತಾ ಇದ್ದಾರೆ. ಜೊತೆಗೆ ಅರಣ್ಯ ಸಚಿವರು ಮಹದಾಯಿ ಮತ್ತು ಎತ್ತಿನಹೊಳೆ ಯೋಜನೆ ವಿಚಾರವಾಗಿ ಇನ್ನೊಂದಷ್ಟು ಕೇಸ್ಗಳನ್ನು ಮುಂದಿಟ್ಟುಕೊಂಡು DCM ಚರ್ಚೆಗೆ ಹೋಗ್ತಾ ಇದ್ದಾರೆ. ಇತ್ತ ಮುಖ್ಯಮಂತ್ರಿಗಳು ಕೂಡ ಡೆಲ್ಲಿಗೆ ಹೊರಡ್ತಾ ಇದ್ದಾರೆ. ವಿಚಾರ ಏನು ಅಂತ ಹೇಳಿದ್ರೆ, ಈಗಿನ ದಸರಾದಲ್ಲಿ ವೈಮಾನಿಕ ಪ್ರದರ್ಶನದ ವಿಚಾರ ಚರ್ಚೆ ಇರುವಂಥದ್ದು. ಇಂದು ಸಹ ಶಾಸಕರ ಜೊತೆ ಸುರ್ಜೇವಾಲಾ ಪ್ರತ್ಯೇಕ ಚರ್ಚೆ ಇಟ್ಕೊಂಡಿದ್ದಾರೆ. ಕೈ ಶಾಸಕರ ಅಭಿಪ್ರಾಯ ಸಂಗ್ರಹಿಸ್ತಾ ಇರುವಂತಹ ಸುರ್ಜೇವಾಲಾ KPCC ಕಚೇರಿಯಲ್ಲಿ MLAಗಳ ಜೊತೆ 1-to-1 ಸಭೆ ಇಟ್ಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಆಗಬೇಕಿರುವಂತಹ ಕೆಲಸಗಳ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಸಂಪುಟ ಪುನರ್ರಚನೆಗೂ ತಯಾರಿ ನಡೆಸುವಂತಹ ಬಗ್ಗೆ ಮಾಹಿತಿ ಪಡ್ಕೊಳ್ತಾರೆ. ಈವರೆಗೂ 20 ಶಾಸಕರ ಜೊತೆ ಚರ್ಚೆ ಮಾಡಿರುವಂತಹ ಸುರ್ಜೇವಾಲಾ ನಾಳೆ ಕೆಲವರ ಜೊತೆ ಚರ್ಚಿಸಿ ದೆಹಲಿಗೆ ವಾಪಸ್ ಆಗ್ತಾರೆ ಸುರ್ಜೇವಾಲಾ. ಇಂದು ಸಹ ಶಾಸಕರ ಜೊತೆ ಪ್ರತ್ಯೇಕ ಚರ್ಚೆ 1-to-1 ಮೀಟಿಂಗ್ ಇಟ್ಕೊಂಡಿದ್ದಾರೆ. ಚರ್ಚೆ ಇವತ್ತು ಮಾಡಿ ಇಲ್ಲಿಯ ತನಕ ಅಂದರೆ ನಿನ್ನೆ ಬಂದಂತಹ ಸುರ್ಜೇವಾಲಾ ಅವರು 20 ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡಿ ಅಹವಾಲುಗಳನ್ನು ಕೇಳಿದ್ದಾರೆ. ಇವತ್ತು ಕೂಡ ಒಂದಷ್ಟು ಶಾಸಕರ ಜೊತೆ ಮೀಟಿಂಗ್ ಇದೆ. ನಾಳೆಯೂ ಇನ್ನೊಂದಷ್ಟು ಜನರ ಜೊತೆ ಚರ್ಚೆಯನ್ನು ಮುಗಿಸಿಕೊಂಡು ದೆಹಲಿಗೆ ವಾಪಸ್ ಆಗ್ತಾರೆ. ಶಾಸಕರು ಕೊಟ್ಟಿರುವಂತಹ ರಿಪೋರ್ಟ್ ಎಲ್ಲವನ್ನ ತೆಗೆದುಕೊಂಡು ಹೈಕಮಾಂಡ್ ಅಂಗಳಕ್ಕೆ ಬಿಡ್ತಾರೆ. ಮುಂದಿನ ನಿರ್ಧಾರಗಳನ್ನು ತೀರ್ಮಾನಗಳನ್ನು ಹೈಕಮಾಂಡ್ ಕೈಗೊಳ್ಳಬೇಕಾಗಿದೆ. ತದನಂತರದಲ್ಲಿ ಮುಂದಿನ ಚರ್ಚೆಗಳು ನಿರ್ಧಾರಗಳು. ಯಾಕೆಂದರೆ ಸಂಪುಟ ಪುನರ್ರಚನೆಯು ಕೂಡ ಇವರು ಮುಂದೆ ಇರುವಂತಹ ಒಂದು ಬಹುದೊಡ್ಡ ಚಾಲೆಂಜ್. ಈಗಾಗಲೇ ಸಚಿವರ ಕಾರ್ಯವೈಖರಿ ಬಗ್ಗೆ ರಿಪೋರ್ಟ್ ಕಾರ್ಡ್ ತರಿಸ್ಕೊಂಡಿದೆ. ಸಚಿವರ ರಿಪೋರ್ಟ್ ಕಾರ್ಡ್ ಸಂಗ್ರಹಿಸ್ತಾ ಇರುವಂತಹ ವರಿಷ್ಠರು ಆಯಾ ಇಲಾಖೆಗೆ ಸಂಬಂಧಿಸಿದಂತಹ ರಿಪೋರ್ಟ್ ಕಾರ್ಡ್ ಸಂಗ್ರಹ ಮಾಡಿದ್ದಾರೆ. 5 ಪ್ರಶ್ನೆಗಳ ರಿಪೋರ್ಟ್ ಕಾರ್ಡನ್ನು ಪಡ್ಕೊಂಡಿರುವಂತಹ ಹೈಕಮಾಂಡ್ನ ವರಿಷ್ಠರು. ಸಚಿವರ ವರದಿಗೂ ಶಾಸಕರ ದೂರಿಗೂ ಹೈಕಮಾಂಡ್ ತಾಳೆ ಹಾಕಿ ನೋಡ್ತಾ ಇದೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಗಮನಿಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ಳುತ್ತೆ ಹೈಕಮಾಂಡ್. ಈಗಾಗಲೇ ಸಚಿವರ ಕಾರ್ಯವೈಖರಿ ಬಗ್ಗೆ ರಿಪೋರ್ಟ್ ಕಾರ್ಡ್ ತರಿಸ್ಕೊಂಡಿದೆ. ಒಂದು 5 ಪ್ರಶ್ನೆಗಳ ಕಾರ್ಡನ್ನು ಸಿದ್ಧಪಡಿಸ್ಕೊಂಡಿದೆ. ಇತ್ತ ಶಾಸಕರ ಅಹವಾಲುಗಳನ್ನು ಕೇಳಿದ್ದಾರೆ ಸುರ್ಜೇವಾಲಾ ಅವರು. ಸಚಿವರ ಜೊತೆಗೂ ಕೂಡ ಮೀಟಿಂಗ್ ಮಾಡಿದ್ದಾರೆ. ಇದು 2ನೇ ಬಾರಿ. ಅಂದರೆ ಈ ಹಿಂದೆ ಕೂಡ ಬಂದಿದ್ರು, 3 ದಿನಗಳ ಕಾಲ ವಾಸ್ತವ್ಯ ಹೂಡಿದ್ರು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ಒಂದು ಕಡೆ 2ನೇ ರೌಂಡ್ ಆಫ್ ಮ್ಯಾರಥಾನ್ ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ಹೈಕಮಾಂಡ್ ಒಂದು ರಿಪೋರ್ಟ್ ಕಾರ್ಡನ್ನು ತರಿಸ್ಕೊಂಡಿದೆ ಸಚಿವರ ಕಾರ್ಯವೈಖರಿ ಬಗ್ಗೆ, ಯಾವ ರೀತಿಯಾಗಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಶಾಸಕರು ಕೊಡ್ತಾ ಇರುವಂತಹ ದೂರು ಸಚಿವರ ಕಾರ್ಯವೈಖರಿಯ ಒಂದು ರಿಪೋರ್ಟನ್ನು ತಾಳೆ ಮಾಡಿ ನೋಡಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಏನಿದೆಯಲ್ಲ ಇವರ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಈಗ ಹೈಕಮಾಂಡ್ ಮುಂದೆ, ಅದನ್ನು ತಾಳೆ ಮಾಡಿ ನೋಡಿ ಮುಂದಿನ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನಾಗ್ತಾ ಇದೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಖಂಡಿತ. ಯಾಕಂತಂದ್ರೆ ಇದೀಗ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿ ಬರ್ತಿರುವಂತ ಪ್ರಮುಖವಾದಂತ ಕೂಗೇನಂದ್ರೆ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಎಂಬ ಒಂದು ಕೂಗು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಬಹಳ ಹಿರಿಯ ಶಾಸಕರು ಹಾಗೂ ಅವಕಾಶ ವಂಚಿತ ಶಾಸಕರಿಂದನೇ ಈ ಒಂದು ಕೂಗು ಪ್ರಮುಖವಾಗಿ ಕೇಳಿ ಬರ್ತಿರೋದ್ರಿಂದ ಎಲ್ಲೊಂದ್ ಕಡೆ ಪ್ರಮುಖವಾಗಿ ಹೈಕಮಾಂಡ್ ಕೂಡ ಈ ಒಂದು ಕೂಗನ್ನ ಸ್ವೀಕಾರ ಮಾಡಿ ಆ ಒಂದು ಶಾಸಕರ ಮನವಿಗೆ ಸ್ಪಂದಿಸುವಂತ ಒಂದು ಇಕ್ಕಟ್ಟಿನಲ್ಲಿ ಹೈಕಮಾಂಡ್ ಕೂಡ ಸಿಲುಕಿದೆ.
ಹೀಗಾಗಿ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಸಚಿವರ ಕಾರ್ಯವೈಖರಿಯನ್ನ, ಅವರ ಒಂದು ಪ್ರೋಗ್ರೆಸ್ ಕಾರ್ಡ್ ನ ಯಾವ ಜಿಲ್ಲೆಯಲ್ಲಿ ಯಾವ ಸಚಿವರು ಏನು ಅಭಿವೃದ್ಧಿ ಕೆಲಸನ ಮಾಡ್ತಿದ್ದಾರೆ, ಕೊಟ್ಟಿರುವಂತ 5 ಗ್ಯಾರಂಟಿ ಯೋಜನೆಗಳನ್ನ ಯಾವ ರೀತಿ ಪ್ರಮುಖವಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನುವಂತ ಒಂದು ರಿಪೋರ್ಟ್ ಕಾರ್ಡ್ ನ ಹೈಕಮಾಂಡ್ ನಾಯಕರು ತರಿಸ್ಕೊಳ್ತಾ ಇದ್ದಾರೆ. ಆ ಒಂದು ರಿಪೋರ್ಟ್ ಕಾರ್ಡ್ ಅಲ್ಲಿ ಸಚಿವರ ಒಂದು ಕಾರ್ಯವೈಖರಿ ಇದೆ ಮತ್ತು ಸಚಿವರು ಹೇಗೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ, ಜನರಿಗೆ ಸಿಗ್ತಾ ಇದ್ದಾರಾ, ಶಾಸಕರ ಒಂದು ಮನವಿಗೆ ಸ್ಪಂದಿಸ್ತಿದ್ದಾರಾ ಎಂಬ ಒಂದು ಇತ್ಯಾದಿ ಮಾಹಿತಿಗಳನ್ನ ಕೂಡ ಹೈಕಮಾಂಡ್ ನಾಯಕರು ಕಲೆ ಹಾಕ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾರೆಲ್ಲ ಸಚಿವರು ಕಾರ್ಯವೈಖರಿಯಲ್ಲಿ ಫೇಲ್ ಆಗ್ತಾರೆ, ಯಾರೆಲ್ಲ ಸಚಿವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದಿರ್ತಿಲ್ಲ ಅಂತಹ ಸಚಿವರಿಗೆ ಕೋಕನ ಕೊಟ್ಟು ಬಹಳ ಹಿರಿಯ ಶಾಸಕರಿಗೆ ಅದರಲ್ಲೂ ಕೂಡ ವಲಸಿಗ ಕಾಂಗ್ರೆಸ್ಗೆ ಒಂದಷ್ಟು ಮನೆ ಹಾಕುವಂತ ಸಾಧ್ಯತೆ ಹೆಚ್ಚಿದೆ. ಅದರಲ್ಲೂ ಕೂಡ ಹಿರಿಯ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರಾಗಿರ್ಬೋದು, ಗುಬ್ಬಿ ಶ್ರೀನಿವಾಸ್ ಆಗಿರ್ಬೋದು, ಅದೇ ರೀತಿ ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು, ಈ ಒಂದು ಲಿಸ್ಟ್ ನಲ್ಲಿ ಪ್ರಮುಖವಾಗಿ ಮುಂಚೂಣಿಯಲ್ಲಿ ನಿಂತ್ಕೊಂತಾರೆ. ಮತ್ತು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕಳೆದ 2 ವರ್ಷದಿಂದ ಕೇಳಿ ಬರ್ತಿರ್ತಕ್ಕಂತ ಏನು ಒಂದಷ್ಟು ಅಧಿಕಾರ ಸೂತ್ರದ ಒಂದು ಏನು ಸೂತ್ರ ಏನಿದೆ ಅದರಲ್ಲೂ ಕೂಡ ಪಾಲನೆ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಏನಾದ್ರೂ ಏನು ಸಚಿವ ಸಂಪುಟಕ್ಕೆ ಕೈ ಹಾಕ್ತಾರೆ. ಯಾಕಂತಂದ್ರೆ DCM ಇಂದು ದೆಹಲಿಗೆ ಹೋಗ್ತಿದ್ದಾರೆ, ನಾಳೆ ಕೂಡ CM ದೆಹಲಿಗೆ ಹೋಗ್ತಾರೆ. ಅಲ್ಲಿ ಒಂದಷ್ಟು ಕೇಂದ್ರ ಸಚಿವರನ್ನ ಭೇಟಿಯಾಗಿ ನಂತರ ಏನು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. ಅಲ್ಲಿ ಪ್ರಮುಖವಾಗಿ ಸಚಿವ ಸಂಪುಟ ವಿಸ್ತರಣೆ ಮತ್ತು ಏನು ಪ್ರಮುಖವಾಗಿ ನಾಯಕತ್ವ ಗೊಂದಲ ಏನಿದೆ ಅದನ್ನ ನಿವಾರಣೆ ಆಗುವಂತ ಒಂದು ನಿಟ್ಟಿನಲ್ಲಿ ಏನಾದ್ರು ಪ್ರಮುಖವಾದಂತ ನಿರ್ಧಾರ ತೆಗೆದುಕೊಳ್ತಾರಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡುತ್ತೆ. ಒಂದು ವೇಳೆ ಏನಾದ್ರು ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಆದಲ್ಲಿ ರಾಜ್ಯದಲ್ಲಿ ಮಹಾಕ್ರಾಂತಿ ಆಗುತ್ತೆ ಅಂತ ಏನು KN ರಾಜಣ್ಣ ಏನು ಹೇಳಿಕೆ ಕೊಟ್ಟಿದ್ರು, ಆ ಒಂದು ಹೇಳಿಕೆಗೆ ಪುಷ್ಟಿ ನೀಡುವಂತೆ ಹೈಕಮಾಂಡ್ ನಾಯಕರು ಏನಾದ್ರು ಗ್ರೀನ್ ಸಿಗ್ನಲ್ ಕೊಡ್ತಾರಾ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಸಂತೋಷ್. ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಚಿವರ ಕಾರ್ಯವೈಖರಿ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದೆ. ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ದೆಹಲಿಗೆ ವಾಪಸ್ಸಾಗ್ತಾರೆ ಸುರ್ಜೇವಾಲಾ. ನಾಳೆ ದೆಹಲಿಗೆ ತೆರಳಲಿರುವಂತಹ ಉಸ್ತುವಾರಿ ಸುರ್ಜೇವಾಲಾ ನಾಡಿದ್ದು ದಿಲ್ಲಿಯಲ್ಲಿ ಸುರ್ಜೇವಾಲಾ ಜೊತೆ ಮೀಟಿಂಗ್ ಇದೆ. ಶಾಸಕರ ಸಮಸ್ಯೆ ಆಲಿಸಿದ ಬೆನ್ನಲ್ಲೇ ಸಮಯವನ್ನು ನಿಗದಿ ಮಾಡಲಾಗಿದೆ. CM ಸಿದ್ದು, DCM DKಶಿ ಜೊತೆ ಮಹತ್ವದ ಚರ್ಚೆ ಇಟ್ಕೊಂಡಿದ್ದಾರೆ ಸುರ್ಜೇವಾಲಾ. ಈಗಾಗಲೇ ಶಾಸಕರ ಕಾರ್ಯವೈಖರಿ ಬಗ್ಗೆ ಸಮಾಲೋಚನೆ ಆಗಿದೆ. ರಾಜ್ಯದ ನಿಗಮ ಮಂಡಳಿಗಳ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕದ ಬಗ್ಗೆ, ಪಕ್ಷ ಸಂಘಟನೆ, ಸರ್ಕಾರದ ಆಡಳಿತ ವೈಖರಿ ಬಗ್ಗೆಯೂ ಕೂಡ ಚರ್ಚೆ ಆಗಲಿಕ್ಕಿದೆ. ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಆಗುತ್ತಾ ಅನ್ನುವಂಥ ಒಂದು ಕುತೂಹಲ. ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸ್ತಾರ ವರಿಷ್ಠರು ಅನ್ನುವಂಥ ಒಂದು ಪ್ರಶ್ನೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ. ನಾಳೆಯೂ ಕೂಡ ಮೀಟಿಂಗ್ ಮುಗಿಸ್ಕೊಂಡು ನಾಡಿದ್ದು ದೆಹಲಿಗೆ ವಾಪಸ್ಸಾಗ್ತಾರೆ. ನಾಳೆ ವಾಪಸ್ಸಾಗ್ತಾರೆ ದೆಹಲಿಗೆ, ನಾಡಿದ್ದು ಒಂದು ಮೀಟಿಂಗ್ ಇರುವಂಥದ್ದು. ನಾಳೆ ದೆಹಲಿಗೆ ವಾಪಸ್ಸಾಗ್ತಾರೆ ಉಸ್ತುವಾರಿ ಸುರ್ಜೇವಾಲಾ. ನಾಡಿದ್ದು ದೆಹಲಿಯಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಬುಲಾವ್ ಹೋಗಿದೆ. ಈ ಒಂದು ಮೀಟಿಂಗಲ್ಲಿ ಹೈಕಮಾಂಡ್ ನಾಯಕರ ಜೊತೆ, ವರಿಷ್ಠರ ಜೊತೆ ಒಂದಷ್ಟು ಚರ್ಚೆಗಳಿದೆ. ಅಂದರೆ ಇಷ್ಟೆಲ್ಲ ಒಟ್ಟಾರೆ ಇವರು ರಾಜ್ಯಕ್ಕೆ ಏನು ಬಂದಿದ್ರಲ್ಲ ಸುರ್ಜೇವಾಲಾ, ಆಡಳಿತ ವೈಖರಿ ಬಗ್ಗೆ ಇರಬಹುದು, ನಿಗಮ ಮಂಡಳಿ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕತ್ವ ಇರಬಹುದು, ಜೊತೆಗೆ ಪಕ್ಷ ಸಂಘಟನೆ, ಬಹುಮುಖ್ಯವಾದಂಥದ್ದು ಮೇಜರ್ ಥಿಂಗ್ ಈ ಒಂದು ಅಧಿಕಾರ ಬದಲಾವಣೆ, ಅಂದರೆ ಮುಖ್ಯಮಂತ್ರಿಗಳ ಬದಲಾವಣೆ.